ಎಲ್ರಿಗೂ ನಮಸ್ಕಾರ. ಈಗ ಟೈಮು 5 ಗಂಟೆ ಆಗಿದೆ. ಸ್ಪೆಷಲ್ ದರ್ಶನ 6:30ಗೆ ಬುಕ್ ಆಗಿತ್ತು. ಮಧ್ಯರಾತ್ರಿ 2 ಗಂಟೆಗೆ ಎದ್ದು ಎಲ್ಲರೂ ಕೂಡ ರೆಡಿಯಾಗಿ 4 ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ರೆಡಿ ಇದ್ವಿ. ಈ ಗೇಟಿಂದನೇ ಸ್ಪೆಷಲ್ ದರ್ಶನಕ್ಕೆ ಒಳಗಡೆ ಬಿಡೋದು, ಬಟ್ 5:30ಗೆ ಬಿಡೋದು ಅಂತ ಹೇಳಿದ್ರು. ಹಾಗಾಗಿ ಎಲ್ಲರೂ ಕೂಡ ಆಚೆ ಕಡೆನೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಅತ್ತೆ ಕಡೆ ರಿಲೇಟಿವ್ ಒಬ್ಬರು ಡೆಲ್ಲಿಯಿಂದ ರೆಕಮೆಂಡೇಶನ್ ಲೆಟರನ್ನು ಕಳಿಸಿದ್ರು. ಈ ಥರ ರೆಕಮೆಂಡೇಷನಲ್ಲಿ ಬಂದರೆ ಒಬ್ಬರಿಗೆ 500 ರುಪೀಸ್ ಚಾರ್ಜ್ ಮಾಡ್ತಾರೆ. ನಾವು 6 ಜನ ಇದ್ದಿದ್ದರಿಂದ 3,000 ರೂಪಾಯಿ ಚಾರ್ಜ್ ಆಯಿತು. ಸೆಪ್ರೇಟಾಗಿ ಟಿಕೆಟ್ ಬುಕ್ ಮಾಡ್ಕೊಂಬರ್ಬೇಕು ಅಂದರೆ ಒಬ್ಬರಿಗೆ 10,000 ರೂಪಾಯಿ ಚಾರ್ಜ್ ಆಗುತ್ತೆ. ಈಗ ಕ್ಯೂ ಅಲ್ಲಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ನನಗಂತೂ ದೇವ್ರನ್ನ ಆ ರೀತಿ ನೋಡಿದ್ದು ತುಂಬ ಖುಷಿ ಆಯಿತು. ಈಗ ತಾನೇ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ದರ್ಶನ ಮುಗಿಸ್ಕೊಂಡು ಇವಾಗ ಜಸ್ಟ್ ರೂಮಿಗೆ ಬಂದ್ವಿ. ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು. ನಮ್ಮ ಮಾವನ ಮುಡಿ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ರು. ಅವರು ರಾತ್ರಿನೇ ಹೋಗ್ಬಿಟ್ಟು ಮುಡಿ ಕೊಟ್ಟು ಬಂದರು. ದರ್ಶನಕ್ಕಂತಾನೆ ವೆಯ್ಟ್ ಮಾಡಿದ್ದು, ಬೇರೆ ಇನ್ಯಾವುದು ಪ್ಲಾನ್ ಇಲ್ಲ. ಇವಾಗ ಸೀದಾ ವಾಪಸ್ ಮನೆಗೆ ಹೋಗೋದು. ಪ್ರತಿ ಸಲ ಬಂದಾಗ್ಲೂ ನಾಮ ನೋಡಿದ್ರೆ ಕಾಲು ನೋಡೋಕ್ಕಾಗ್ತಿರ್ಲಿಲ್ಲ, ಕಾಲು ನೋಡೋಕ್ಕಾಗ್ತಾನೆ ಇರಲಿಲ್ಲ ಬಿಡಿ. ಜನ ಅಂತೂ ಅಷ್ಟು ಇರ್ತಾ ಇದ್ರು. ದೂರದಿಂದ ನೋಡಿದ್ರೆ ಬರೀ ನಾಮ ಒಂದು ಕಾಣಿಸ್ತಾ ಇತ್ತು. ಬಟ್ ಇವತ್ತು ದೇವ್ರನ್ನ ಫುಲ್ಲು ಅಂದರೆ ಕಿರೀಟದಿಂದ ಕಾಲ್ವರೆಗೂ ನೋಡಿ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಎಷ್ಟು ಸಲ ಬಂದ್ರೂ ಈ ಥರ ದರ್ಶನ ಆಗಿರಲಿಲ್ಲ. ಇವತ್ತು ಸ್ಪೆಷಲ್ ದರ್ಶನಕ್ಕೆ ಹೋಗಿ ಮಕ್ಕಳು ನೆತ್ಕೊಂಡು ಹೋಗಿದ್ದು ಸ್ವಲ್ಪ ಕಷ್ಟ ಆಯಿತು. ಬಟ್ ದರ್ಶನ ಏನು ಅಷ್ಟೊಂದೇನು ಲೇಟ್ ಆಗಲಿಲ್ಲ. 5:30ಗೆಲ್ಲ ಹೋದರೆ 8:30ಗೆಲ್ಲ ದರ್ಶನ ಆಗಿ ಆಚೆ ಬಂದುಬಿಟ್ಟಿದ್ವಿ. ಒಂದು ಕಂಪಾರ್ಟ್ಮೆಂಟಲ್ಲಿ ಹಾಕಿದ್ರು ಅಷ್ಟೇನೋ, ಒಂದು ಅರ್ಧ ಗಂಟೆ. ಅದಾದಮೇಲಂತೂ ಬೇಗನೆ ದರ್ಶನ ಆಗೋಯ್ತು. ದರ್ಶನ ಬೇಗ ಆಯಿತು ಅನ್ನೋದೊಂದು ಖುಷಿ. ಆದರೆ ಅಷ್ಟು ಚೆನ್ನಾಗಿ ದರ್ಶನ ಆಗಿದ್ದಂತೂ ನಿಜವಾಗ್ಲೂ ಆ ಥರ ದೇವ್ರನ್ನ ನೋಡೋಕ್ಕೆ ಪುಣ್ಯ ಮಾಡಿರಬೇಕು ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.